ಹೇ ಗಾಯ್ಸ್, ನಾನು ನಿಮ್ಮ ಸೂರ್ಯ. ನಮ್ಮಪ್ಪ ಫುಲ್ಲು ಜೋಶಲ್ಲಿ ಇವತ್ತು ಟಿ ವಿ ಫಿಲಮ್ ಎಲ್ಲ ನೋಡ್ಕೊಂಡವನೆ. ಇವತ್ತು ಇನ್ನೊಂದೇನಂತಂದರೆ ನಮ್ಮ ಕುಮಾರಿನ ಸರ್ವೀಸ್ ಬಿಡಬೇಕು. ಕುಮಾರಿ ಅಂದರೆ ಯಾವುದೋ ಅಲ್ಲ, ನಮ್ಮ ಡಿಯೋ. ನಮ್ಮ ಅಮ್ಮ ಇಟ್ಟಿದ್ದು ಹೆಸರು. ಲಾಸ್ಟ್ ಟೈಮ್ ಹೇಳ್ದಂಗೆ ಚೋಟಾ ಭೀಮ್ ಅಂತ ಹೇಳಿದ್ಕೆ ನಮ್ಮ ಅಮ್ಮ ಬೈದರು. ಅಲ್ಲೈತೆ ನಮ್ಮ ಕುಮಾರಿ ಇಳೀತಾ ಇರೋದು. ಅಬ್ಬ, ನಮ್ಮ ಬೇಟೆಗಾರ ಸೈಡಲ್ಲಿ ಹಾಕ್ಬಿಟ್ಟಿದ್ದೀನಿ. ಅಲ್ಲೇ ನಮ್ಮ ಬೇಟೆಗಾರ ಇದೆ ನೋಡಿ. ನೋಡಿ ನಮ್ಮ ಕುಮಾರಿ ಫುಲ್ಲು ಪಾಪ ಬೇಜಾರಾಗ್ಬಿಟ್ಟಿದೆ, ಸರ್ವೀಸ್ ಕೊಟ್ಟಿಲ್ಲದೆ. ಈ ಸತಿ ಬಿಡಬೇಕು. ಇದು ಲಾಸ್ಟ್ ಟೈಮ್ ಸರ್ವೀಸ್ ಕೊಟ್ಟಾಗ 12,000 ಎಕ್ಸ್ಟ್ರಾ ಓಡಿಸಿದ್ದೀನಿ ನಾನು. ಲಾಸ್ಟ್ ಟೈಮ್ ಸರ್ವೀಸ್ ಕೊಟ್ಟಾಗ ಬಂದುಬಿಟ್ಟು 32,000 32,000 ಏನೋ ಇತ್ತು. ಆದರೆ ಈ ಸತಿ ಬಂದುಬಿಟ್ಟು 40,000 ಓಡಿದೆ. 41,000 ಏನೋ ಚಿಲ್ಲರೆ ಓಡಿದೆ. ಪ್ಲಸ್ ಇನ್ನೊಂದೇನಂತಂದರೆ ತುಂಬ ಮೇಜರ್ ಪ್ರಾಬ್ಲಮ್ಸ್ ಇದೆ ಗಾಡಿಯಲ್ಲಿ. ಜರ್ಕಿಂಗು, ಪ್ಲಸ್ ಇನ್ನೊಂದೇನಂತಂದರೆ ಹೋಗ್ತಾ ಏನಾಗುತ್ತಂದರೆ ಗಾಡಿ ಒಂಥರ ಫುಲ್ ವೈಬ್ರೇಷನ್ ಬಂದುಬಿಡುತ್ತೆ ಗಾಡಿ ಇದರಲ್ಲಿ. ಅದಕ್ಕೆ ಈ ಸತಿ ನಮ್ಮ ಡೈನೋಸರ್ ಒಬ್ಬನವನೇ, ಕ್ಯೂರಾಜ್ ಮೋಟ್ರಲ್ಲಿ ಸಿಕ್ಕಿರೋದು. ಹೆಸರು ಸಿಜಾನ್ ಅಂತ ಅಂದ್ಬಿಟ್ಟು. ಅವನೇ ಹೇಳಿದ್ನು, ಬಾ ಅಣ್ಣ ನಾನೇ ಮಾಡ್ಕೊಡ್ತೀನಿ, ಏನೇನಿದೆ ಗಾಡಿ ಪ್ರಾಬ್ಲಮಲ್ಲಿ ನಾನೇ ನೋಡ್ಕೊತೀನಿ, ಬನ್ನಿ ಅಣ್ಣ ಹೊಸಕೋಟೆಯಲ್ಲಿ ಬನ್ನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸುಮನ್ ಗ್ಯಾರೇಜಲ್ಲಿ ತೊಗೊಂಡೋಗ್ಬೇಕಾಗಿದ್ದು ಗಾಡಿನ. ಸ್ವಲ್ಪ ಟೂಲ್ಸ್ ಮಿಸ್ಸಿಂಗ್ ಇದೆ ಅಂತಂದ್ಬಿಟ್ಟು ಅವನೇನು ಹೊಸಕೋಟೆಗೆ ಬನ್ನಿ, ನಮ್ಮ ಅಣ್ಣ ಗ್ಯಾರೇಜ್ ಇದೆ, ನಾನು ಮಾಡಿಸ್ಕೊಡ್ತೀನಿ ಇಲ್ಲೇ, ನೀವೇನು ತಲೆ ಕೆಡ್ಸ್ಕೊಬೇಡಿ ಅಂತಂದ. ಏನೋ ಅಂದಮೇಲೆ ನಂಬಿಕೆ ಇಟ್ಕೊಂಡು ಗಾಡಿ ತೊಗೊಂಡು ಹೋಗ್ತಾಯಿದ್ದೀನಿ. ನಮ್ಮ ಕೊಲ್ಲೂರು ಫುಲ್ಲು ಅಧ್ವಾನ ಆಗಿಬಿಟ್ಟಿದೆ ಗುರು. ಏನು ಅಧ್ವಾನ ಆಗಿಬಿಟ್ಟಿದೆ ನಮ್ಮ ರೋಡ್ ಮಾತ್ರ. ಈ ಗೌರ್ಮೆಂಟವ್ರು ಯಾವಾಗ ಫಿಕ್ಸ್ ಮಾಡ್ತಾರೋ ರೋಡ್ ಮಾತ್ರ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಎಲೆಕ್ಷನ್ ಬಂದರೆ ಫುಲ್ಲು ಫಿಕ್ಸ್ ಆಗುತ್ತೆ. ಎಲೆಕ್ಷನಲ್ಲಿ ಆಗೋದ್ಮೇಲೆ ಎಲ್ಲ ನೋಡಿ ಈ ಥರ ಆಗುತ್ತೆ ರೋಡ್ಗಳೆಲ್ಲ. ಯಾರಿಗೂ ETS ಅವನು ಅದೇ ಬುಲ್ಲರೋ ಬೇರೆ ಹೋಗ್ತಿತ್ತು ಒಂದು. ಅದರಲ್ಲಿ ಗಾಡಿ ಅಂತೂ ಈ ಸತಿ ತುಂಬ ಟ್ರಬಲ್ ಕೊಡ್ತಿತ್ತು. ಮೈಲೇಜ್ ಫುಲ್ಲು ಡ್ರಾಪ್ ಆಗೋಗ್ಬಿಡ್ತಾಯಿತ್ತು ಒಂದು. ಪ್ಲಸ್ ಇನ್ನೊಂದೇನಂತಂದರೆ ಬ್ರೇಕ್ಗಳು ಫುಲ್ಲು ಡೌನ್ ಆಗಿಬಿಟ್ಟಿದೆ ಗುರುವೇ. ಬ್ರೇಕ್ಗಳು ಹಿಡಿಯೋಕ್ಕಾಗ್ತಿಲ್ಲ. ಮೊನ್ನೆ ಜಸ್ಟ್ ಮಿಸ್ಸು ಯಾರೋ ಪಾಸ್ ಆಗ್ತಾಯಿದ್ರು, ಸಣ್ಣಗೆ ಬ್ರೇಕ್ ಹಿಡಿದೆ. ಬ್ರೇಕ್ ಹಿಡಿತದೇನು, ಬ್ರೇಕ್ ಹಿಡಿತಾನೇ ಇದ್ದಿಲ್ಲ. ಸೊ ಅದಕ್ಕೆ ಅಂದ್ಬಿಟ್ಟು ಈ ಸತಿ ಫುಲ್ ಟೋಟಲ್ ಇದು ಮಾಡ್ಸೋಣ ಅಂತಂದ್ಬಿಟ್ಟು. ಅವನೇನೋ 3,000 2,000 ಆಗುತ್ತೆ ಖರ್ಚು ಅಂತಂದ ಬೇರೆಯವರು. ಇವನು ನಮ್ಮ ಡೈನೋಸರ್ ಬಂದುಬಿಟ್ಟು, ಅಣ್ಣ ಏನಿಲ್ಲ ಅಣ್ಣ, 1,500 ಆಗುತ್ತೆ ಖರ್ಚು, ಇಷ್ಟ್ರ ಮೇಲೆ ನೀವು ₹1 ಕಟ್ಬಿಡಿ ಅಣ್ಣ, ಏನಾದರೂ ಇದ್ದರೆ ಕಟ್ತೀನಿ ಅಂತ ಹೇಳ್ತಾ ಇದ್ದಾನೆ. ಹೋಗ್ತಾಯಿದ್ದೀವಿ ಆಲ್ರೆಡಿ ಹೊಸಕೋಟೆಗೆ. ಅವ್ನು ಇಟ್ಕೊಂಡು ಅಲ್ಲಿ ಯಾವುದೋ AM ಗ್ಯಾರೇಜ್ ಅಂತೆ, ಅವರು ಅನ್ನೋದಂಥದ್ದು. ಅಲ್ಲಿ ಬನ್ನಿ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾನೆ. ತೋರಿಸ್ತೀನಿ ಬನ್ನಿ ನಮ್ಮ ಡೈನೋಸರ್ ಹೆಂಗೋ ಅಂದ್ಬಿಟ್ಟು. ಚೇತಕಲ್ಲಿ ಬರ್ತಾನೆ ನಮ್ಮ ಡೈನೋಸರು. ಹೆಂಗೆ ಅವ್ನು ಗೊತ್ತಾ, ನೋಡಿದ್ರೆ ಮಾತ್ರ ನೀವೇ ಅದ್ರ ಬಿಡ್ತೀರ ಅವ್ನು ನೋಡಿದ ತಕ್ಷಣ. ನೀವು ನಮ್ಮ ಅಣ್ಣ ಶಾಪಿಂಗ್ ಕರ್ಕೊಂಡು ಹೋಗ್ತಾನೆ ಡೈನೋಸರು. ಫೇಸ್ ಕಟ್ ತೋರಿಸ್ತೀನಿ, ಇರಿ ಸ್ವಲ್ಪ ಹೊತ್ತಿರಿ. ನಮ್ಮ ಡೈನೋಸರ್ ಏನೋ ಡಿಸ್ಕೌಂಟಲ್ಲಿ ಈಸ್ಕೊಡ್ತೀನಿ ಐಟಮ್ ಮತ್ತು ಎಲ್ಲ ತೊಗೊಂಬರ್ತಾನೆ. ನೋಡಿದ್ರೆ ಬಿಲ್ ಜಾಸ್ತಿನೇ ಆಗ್ತಂಗೆ ಅವರೇ. ನೋಡ್ಬೇಕೇನು ಮಾಡ್ತಾನೆ ನಮ್ಮ ಡೈನೋಸರ್. ಇವನೇ ನೋಡ್ಕೊಂಬಿಡಿ. ಇನ್ನೊಂದು ಸರಿ ತೋರಿಸ್ತೀನಿ ರೀ. ಅನ್ನ ಫುಲ್ಲು ಬಿಸಿಯಲ್ಲವನೇ. ಇಲ್ಲಿ ನೋಡಿಲ್ಲ ಒಂದು ನಿಮಿಷ. ಇಲ್ಲಿ ನಮ್ಮ ಡೈನೋಸರು ಫುಲ್ ಡಿಯೋ ಎಲ್ಲ ಫುಲ್ ನೀಟಾಗಿ ರೆಡಿ ಮಾಡ್ತಾವೆ. ಇನ್ನು ಏನೇನೋ ಬಿಚ್ಚಿ ಮಾಡ್ತಾವನೆ. ಫುಲ್ಲು ಎಲ್ಲ ಇದೆಲ್ಲ ಬಂತು ಗುರು. ಗಾಡಿ ತುಂಬ ಮೇಜರ್ ಪ್ರಾಬ್ಲಮ್ ಇತ್ತು ಅಂದ್ಬಿಟ್ಟು ಎಲ್ಲ ಮಾಡಿದೆ. ಅನ್ನ ಬಿಲ್ ಮಾಡ್ತಾನೆ. ಅಲ್ಲ, ₹1,500 ಬಿಲ್ ಮಾಡಿಬಿಟ್ಟು ₹2,000 ಬಿಲ್ ಮಾಡೋಣ. ಲೈಟ್ ಏನೇ ಸರ್ ಇನ್ನಡ ಅನ್ನ ಕ್ಲೀನಾಗಿ ರೆಡಿ ಮಾಡಿಕೊಟ್ಟವ್ನು ಡಿಯೋನ. ನೋಡಿ ಅವ್ನು ಚೇತಕ್ಕೋ ಅದಲ್ಲ, ಇನ್ನೇ ಇರೋದು ಬ್ಲೂ ಕಲರು. ಏನೋ ಅಂತಂದಿರೋ ನಿಮಿಷ. ಕೊನೆಗೂ ಕುಮಾರಿ ಸರ್ವೀಸ್ ಆಯಿತು ನೋಡಿ. ನಮ್ಮ ಡೈನೋಸರ್ದು ಚೇತಕ ಬ್ಲೂ ಕಲರು ಫುಲ್ಲು. ಆದರೆ ನೀಟಾಗಿ ಮಾಡಿಕೊಟ್ಟ ಗುರು ಕೆಲಸ ಮಾತ್ರ. ಒಂಚೂರು ಪ್ರಾಬ್ಲಮ್ ಇಲ್ಲ, ವೈಬ್ರೇಷನ್ ಇಲ್ಲ. ಇವಾಗ ಸೌಂಡ್ ಅನ್ನೋದು ಕಂಪ್ಲೀಟಾಗಿ ಸ್ಟಾಪ್ ಆಗಿಬಿಟ್ಟಿದೆ ಇವಾಗ. ಮತ್ತು ಬ್ರೇಕ್ಸ್ ಎಲ್ಲ ಕರೆಕ್ಟಾಗಿ ಮಾಡಿಕ್ಕೊಂಡೆ. ಆದರೆ ಲೂಸು ವಾಷಿಂಗ್ ಮಾತ್ರ ಮಾಡಿಕೊಟ್ಟಿಲ್ಲ. ಕೇಳಿದ್ರೆ ಅಣ್ಣ ಕರೆಂಟ್ ಇಲ್ಲ ಅಣ್ಣ, ನಾನೇನೋ ಮಾಡಲಿ ಅಂತ ಹೇಳ್ತಾನೆ. ಕೊನೆಗೂ ಡಿಯೋ ಸರ್ವಿಸ್ ಮಾಡಿಕೊಟ್ನು ಗುರು. ಕುಮಾರಿ ಫುಲ್ಲು ಖುಷಿಯಾಗ್ಬಿಟ್ಟಿದೆ ಇವತ್ತು. ನನಗೆ ಈ ಕುಮಾರಿ ಅಂದಿದ ತಕ್ಷಣ ಒಂದು ಹಾಡು ನೆನಪಾಗುತ್ತೆ. குமாரி என் காதல் சிக்கி முக்கி திக்கி விக்குது குமாரி.
ಆವಾಗ ಒಂದು ಟೈಮಲ್ಲಿ ಈ ಹಾಡಂದ್ರೆ ಬಲೆ ಕೇಳಿಸ್ಕೊತಿದ್ದೆ ಆನಿಯನ್ ಫಿಲಮ್ದು. ಏನು ಕೇಳಿಸ್ಕೊತಿದ್ರೆ ಒಂಥರ ರಿಫ್ರೆಶ್ಮೆಂಟ್ ಈ ಹಾಡು ಕೇಳ್ತಿದ್ರೆ. ಆದರೆ ಲವರ್ಸ್ ಮಾತ್ರ ಒಂದು ಒಳ್ಳೆ ಹಾಡು ತಮಿಳ್ ಅವ್ರಿಗೆ. ತೆಲುಗುದಲ್ಲಿ ಇನ್ನೊಂದು ಹಾಡೈತೆ ಅದು ಸುಕುಮಾರಿ ಅಂತ ಅಂದ್ಬಿಟ್ಟು, ತಮಿಳಲ್ಲಿ ಬಂದ್ಬಿಟ್ಟು ಕುಮಾರಿ ಅಂತ ಅಂದ್ಬಿಟ್ಟು. ಏನು ಜನರು ಗುರು ಏನೇನು ಬರ್ತಾರೆ. ಯಾವ್ದು ಗುರು ಎನ್ಫೀಲ್ಡ್ ಇದು ಏನೋ ಹಿಮಾಲಯನ ಸರಿ ಗಾಯ್ಸ್, ಇವತ್ತು ಇಷ್ಟಕ್ಕೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋಗೆ ಅಪ್ಲೋಡ್ ಮಾಡ್ತೀನಿ. ನಾಳೆ ಬಂದುಬಿಟ್ಟು ಶ್ರೀನಗರಕ್ಕೆ ಹೋಗಬೇಕು. ಏನಂತಂದ್ರೆ ಸ್ವಲ್ಪ ಕೆಲಸಗಳಿದೆ ಅಲ್ಲಿ. ನಮ್ಮ ರಾಜೇಂದ್ರಣ್ಣ ಬರ್ತಾರೆ, ಅವ್ರನ್ನ ತೋರಿಸ್ತೀನಿ ನಿಮಗೆ. ಅವರು ತುಂಬ ಒಳ್ಳೆಯ ಮನುಷ್ಯ. ಪ್ಲಸ್ ಇನ್ನೊಂದು ತುಂಬ ಹೆಲ್ಪ್ ಮಾಡಿಕೊಟ್ಟಿದ್ದಾರೆ ನನಗೆ. ಸ್ವಲ್ಪ ಕೆಲಸನೂ ಕಳಿಸ್ಕೊಟ್ಟವ್ರೆ, ಇಲ್ಲ ಅಂದಿಲ್ಲ. ಇನ್ನೊಂದೇನಂತಂದರೆ ಅವ್ರಿಗೆ ಸ್ವಲ್ಪ ಏನೋ ಹೆಲ್ತ್ ಇಶ್ಯೂ ಇದೆ ಅಂತ ಅಂದ್ಬಿಟ್ಟು ನಾನು ಕರೆದವ್ರೆ, ಹೋಗಲೇಬೇಕಾಗತ್ತೆ ಅಲ್ಲಿ. ಅದಕ್ಕಂದ್ಬಿಟ್ಟು ನಾನು ಅಲ್ಲಿ ಹೋಗ್ತಿದ್ದೀನಿ. ಓಕೆ ಗೈಸ್, ಸಿ ಯು. ನೆಕ್ಸ್ಟ್ ವೀಡಿಯೋ ಅಲ್ಲಿ ಭೇಟಿಯಾಗೋಣ. ನಾಳೆ ವೀಡಿಯೋ ಬಂದುಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ನನ್ನ ಲಿಫ್ಟಿನ ಬಗ್ಗೆ ನಾನು ತುಂಬಾ ಹೇಳ್ಕೊಡ್ತೀನಿ ನಿಮಗೆ. ಏನೇನು ಎಂಥದ್ದು ಈ ಲಿಫ್ಟಿಂಗ್ ಸೈಡ್ ಏನೇನಿರುತ್ತೆ, ಐ ಮೀನ್ ಎಲಿವೇಟ್ರ್ ಸೈಡು ಏನೇನಿರುತ್ತೆ, ಎಲ್ಲಿಂದ ಏನೇನು ಫಂಕ್ಷನ್ ಆಗುತ್ತೆ ಅಂದ್ಬಿಟ್ಟು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋ ಇಷ್ಟರಲ್ಲಿ ಮುಗಿಸ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.